ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ದಿನನಿತ್ಯದ ಆಹಾರದಲ್ಲಿ ಸಾಮಾನ್ಯವಾಗಿ ಅನ್ನವನ್ನು ಊಟ ಮಾಡ್ತೀವಿ, ಇಲ್ಲ ಅಂದ್ರೆ ಗೋಧಿ ಹಿಟ್ಟಿನಿಂದ ಮಾಡಿದ ಚಪಾತಿಯನ್ನು ತಿಂತೀವಿ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕಾರ್ಬೋಹೈಡ್ರೇಟ್ಸ್ನ ಅವಶ್ಯಕತೆಯನ್ನು ಪೂರೈಸೋದಕ್ಕೆ ಈ ಎರಡು ಆಪ್ಷನ್ಸ್ಗಳು ನಮ್ಮ ಹತ್ರ ಇರುತ್ತೆ. ಆದರೆ ಫ್ರೆಂಡ್ಸ್, ನಿಮಗೇನಾದರೂ ಮೈಕೈ ನೋವು, ಸುಸ್ತು, ಆಯಾಸ, ಸೊಂಟ ನೋವು, ಬೆನ್ನು ನೋವು, ಕೂದಲು ತುಂಬಾ ಉದುರುವಂಥದ್ದು, ಮತ್ತು ಮುಖದಲ್ಲಿ ಕಳೆನೇ ಇಲ್ಲದೆ ಇರುವಂಥದ್ದು, ಸಂದು ನೋವು, ಅರ್ಥ್ರೈಟಿಸ್ನ ಪ್ರಾಬ್ಲಮ್, ಕ್ಯಾಲ್ಶಿಯಂನ ಕೊರತೆ, ಮತ್ತು ಮೇನ್ ಆಗಿ ರಕ್ತದ ಕೊರತೆ, ಹೀಗೆ ಈ ಎಲ್ಲ ಸಮಸ್ಯೆಗಳನ್ನು ನೀವೇನಾದರೂ ಅನುಭವಿಸ್ತಾ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಧಾನ್ಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಧಾನ್ಯಗಳನ್ನು ನಿಮ್ಮ ದಿನನಿತ್ಯದ ಆಹಾರದಲ್ಲಿ ಬಳಸಿಕೊಳ್ಳುವುದರ ಮೂಲಕ ಈ ಎಲ್ಲ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡಿಬಹುದು. ಫ್ರೆಂಡ್ಸ್, ನಮ್ಮ ಹಿಂದಿನ ಕಾಲದ ಹಿರಿಯರು ಹೆಚ್ಚಾಗಿ ಬೆಳೀತಾ ಇದ್ದದ್ದು ಮತ್ತು ತಿಂತಾ ಇದ್ದದ್ದು ಸಿರಿಧಾನ್ಯಗಳನ್ನು. ಆ ಕಾರಣದಿಂದಲೇ ಅವರು ಯಾವುದೇ ಕಾಯಿಲೆ ಕಸಾಲೆ ಇಲ್ಲದೆ ದೀರ್ಘಾಯುಷ್ಯಾಗಿ ಬದುಕಿ ಇತರರಿಗೆ ಮಾದರಿಯಾಗಿ ಜೀವನವನ್ನು ನಡೆಸ್ತಾ ಇದ್ರು. ಸಿರಿಧಾನ್ಯಗಳು ಅಂದ್ರೆ ಏನು ಮತ್ತು ಅವು ಯಾವುವು ಅಂತ ಕೇಳುವಂತಹ ಪರಿಸ್ಥಿತಿ ಇವತ್ತು ನಮ್ದಾಗಿದೆ. ನಮ್ಮ ಬದಲಾದ ಜೀವನ ಶೈಲಿಯಿಂದ ಇಂತಹ ಎಷ್ಟೋ ವಿಚಾರಗಳು ನಾವು ನಿರ್ಲಕ್ಷ್ಯ ಮಾಡಿ ನಮ್ಮದೇ ಆದಂತಹ ಹಾದಿಯಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ಎಂತಹ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಈಗಾಗಲೇ ನಮ್ಮಲ್ಲಿ ಕೆಲವರಿಗೆ ಅನುಭವಕ್ಕೆ ಬಂದಿದೆ. ಹಾಗಾಗಿ ಕೆಲವೊಂದು ಮಹಾನಗರಗಳ ಜನರು ತಮ್ಮ ಆಹಾರ ಪದ್ಧತಿಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಈಗೀಗ ಸಿರಿಧಾನ್ಯಗಳ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾ ಇದ್ದಾರೆ. ಫ್ರೆಂಡ್ಸ್, ನಾವು ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ಸಿರಿಧಾನ್ಯಗಳ ಸೇವನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿರೋದ್ರಿಂದಲೇ ಇವತ್ತು ನಮಗೆ ಚಿಕ್ಕ ವಯಸ್ಸಿನಲ್ಲೇ ರಕ್ತದೊತ್ತಡ, ಮಧುಮೇಹ, ಹೃದಯದ ಕಾಯಿಲೆಗಳು ಪ್ರಾರಂಭವಾಗಿದೆ ಅಂತ ಹೇಳಬಹುದು. ಈ ಸಿರಿಧಾನ್ಯಗಳಲ್ಲಿ ಇವತ್ತು ನಾನು ನಿಮಗೆ ಪ್ರಮುಖವಾಗಿ ತಿಳಿಸ್ಕೊಡ್ತಾ ಇರುವಂಥದ್ದು ರಾಗಿ, ಜೋಳ, ಸಜ್ಜೆ. ಹೌದು, ಸಿರಿಧಾನ್ಯಗಳಲ್ಲಿ ಬಹಳಷ್ಟು ಹೆಚ್ಚಿನ ಪ್ರಮಾಣದ ಪೌಷ್ಟಿಕ ಸತ್ವಗಳಾದಂತಹ ಮ್ಯಾಗ್ನೀಷಿಯಂ, ತಾಮ್ರ, ಫಾಸ್ಫರಸ್ ಮತ್ತು ಮ್ಯಾಂಗನೀಸ್ ಅಂಶಗಳು ಸೇರಿರುತ್ತೆ. ಆದರೆ ಸಿರಿಧಾನ್ಯಗಳಲ್ಲಿ ಯಾವುದೇ ಬಗೆಯ ಗ್ಲೂಟೇನ್ ಅಂಶ ಮತ್ತು ಆಮ್ಲದ ಅಂಶ ಇರೋದಿಲ್ಲ. ಒಬ್ಬ ಮನುಷ್ಯ ಆರೋಗ್ಯಕರವಾಗಿ ಜೀವನ ಮಾಡೋದಕ್ಕೆ ಇದಕ್ಕಿಂತ ಬೇರೆ ಏನು ಬೇಕು ಹೇಳಿ? ಮನುಷ್ಯನ ದೇಹಕ್ಕೆ ಹೆಚ್ಚಿನ ಕ್ಯಾಲೋರಿ ಅಂಶ ಸೇರ್ತಾ ಹೋದಂತೆ ಆತನ ದೇಹದ ತೂಕ ಕೂಡ ಗಣನೀಯವಾಗಿ ಹೆಚ್ಚುತ್ತಾ ಹೋಗುತ್ತೆ. ಸಿರಿಧಾನ್ಯಗಳು ಈ ವಿಷಯದಲ್ಲಿ ನಮಗೆ ಬಹಳನೇ ಸಹಾಯಕಾರಿಯಾಗಿ ನಡ್ಕೊಳ್ಳುತ್ತೆ. ಕೇವಲ ಸ್ವಲ್ಪ ಪ್ರಮಾಣದ ಸಿರಿಧಾನ್ಯಗಳ ಸೇವನೆ ಮಾಡೋದ್ರಿಂದ ಹೊಟ್ಟೆ ಹಸಿವು ಕೂಡ ನೀಗಿದಂತಾಗಿ ದೇಹದಲ್ಲಿ ಶಕ್ತಿಯ ಕೊರತೆ ಉಂಟಾಗದಂತೆ ನೋಡ್ಕೊಳ್ಳುತ್ತೆ. ಮತ್ತೆ ಮೇನ್ ಆಗಿ ರೋಗ ನಿರೋಧಕ ಶಕ್ತಿಯನ್ನ ಬಲಗೊಳಿಸುತ್ತೆ. ನಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಷ್ಟು ನಮ್ಮ ಆರೋಗ್ಯ ಹದಗೆಡುತ್ತೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶದ ಕೊರತೆ. ಆದರೆ ಸಿರಿಧಾನ್ಯಗಳ ನಿತ್ಯ ನಿಯಮಿತ ಸೇವೆಯಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲಾ ಬಗೆಯ ಅಗತ್ಯವಾದಂತಹ ಪ್ರೋಟೀನ್ ಅಂಶಗಳು ಮತ್ತೊಮ್ಮೆ ದೊರೆತು ನಮ್ಮನ್ನು ಆರೋಗ್ಯವಂತರಾಗಿ ಮಾಡಿ ಎಂತಹ ಕೆಟ್ಟ ಕಾಯಿಲೆಯ ವಿರುದ್ಧ ಬೇಕಾದರೂ ಹೋರಾಡುವಂತಹ ಶಕ್ತಿ ನಮಗೆ ದೊರೆಯುತ್ತೆ. ಸಿರಿಧಾನ್ಯಗಳು ಮಧುಮೇಹಿ ರೋಗಿಗಳಿಗೆ ಬಹಳಷ್ಟು ಒಳ್ಳೆಯದನ್ನ ಮಾಡುತ್ತೆ. ಸಿರಿಧಾನ್ಯಗಳ ಸೇವನೆಯಿಂದ ಮಧುಮೇಹಿ ರೋಗಿಗಳು ತಮ್ಮ ಮಧುಮೇಹ ಸಮಸ್ಯೆಯನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು. ಇನ್ನು ಮಧುಮೇಹ ಇಲ್ಲದೇ ಇರುವವರು ಸಹ ತಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಮುಂದೊಂದು ದಿನ ಮಧುಮೇಹಕ್ಕೆ ಗುರಿಯಾಗುವುದನ್ನು ಕೂಡ ತಪ್ಪಿಸಿಕೊಳ್ಳಬಹುದು. ಹೃದಯದ ಸಮಸ್ಯೆಗಳನ್ನು ದೂರ ಇಡಬಹುದು. ಅಧಿಕ ರಕ್ತದೊತ್ತಡ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರು ತಮ್ಮ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಇತರ ಆಹಾರಗಳನ್ನು ಸೇವಿಸುವುದರ ಬದಲು ಸಿರಿಧಾನ್ಯಗಳ ಸೇವನೆಗೆ ಮುಂದಾದರೆ ಇಂಥ ಸಮಸ್ಯೆಗಳಿಂದ ಸುಲಭವಾಗಿ ಪಾರಾಗಬಹುದು. ಜೊತೆಗೆ ದೇಹಕ್ಕೆ ಆಗಾಗ ಬೇಕಾದಂತಹ ಅತಿ ಮುಖ್ಯ ಪೌಷ್ಟಿಕಾಂಶಗಳು, ಪ್ರೋಟೀನ್ ಅಂಶಗಳು, ಖನಿಜಾಂಶಗಳು ಲಭ್ಯವಾಗಿ ಆರೋಗ್ಯಕರ ಜೀವನ ಶೈಲಿ ನಮ್ದಾಗತ್ತೆ. ನೀವೇನು ಮಾಡ್ಬೋದು? 2 ದಿವಸ ಜೋಳದ ರೊಟ್ಟಿ ಮಾಡ್ಕೊಂಡು ತಿನ್ನಿ, 2 ದಿವಸ ರಾಗಿ ರೊಟ್ಟಿ ಮಾಡ್ಕೊಂಡು ತಿನ್ನಿ, 2 ದಿವಸ ಸಜ್ಜೆ ಹಿಟ್ಟಿನ ರೊಟ್ಟಿ ಮಾಡ್ಕೊಂಡು ತಿನ್ನಿ. ಇಲ್ಲ ಅಂದರೆ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಹಿಟ್ಟು ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನು ದಿನನಿತ್ಯ ಸೇವಿಸೋದ್ರಿಂದ ಪೂರ್ತಿಯಾಗಿ ಇದರ ನ್ಯೂಟ್ರಿಷನ್ ನಿಮಗೆ ಸಿಗುತ್ತೆ. ನಿಮ್ಮ ಆರೋಗ್ಯ ಸಮಸ್ಯೆ ಕಡಿಮೆ ಆಗುತ್ತೆ. ಮೈಕೈ ನೋವು, ಸುಸ್ತು, ಆಯಾಸ ಕಡಿಮೆ ಆಗುತ್ತೆ. ಕ್ಯಾಲ್ಶಿಯಂನ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ. ಐರನ್ ಡಿಫಿಷಿಯನ್ಸಿ ಕಡಿಮೆ ಆಗುತ್ತೆ. ಕೂದಲು ಉದುರುವಂತಹ ಸಮಸ್ಯೆ ಕಡಿಮೆ ಆಗುತ್ತೆ. ನಿಮ್ಮ ಚರ್ಮ ಕಳೆಗುಂತಾ ಇದ್ರೆ ನಿಮ್ಮ ಚರ್ಮದಲ್ಲಿ ಹೊಳಪು ಕೂಡ ಹೆಚ್ಚಾಗುತ್ತೆ. ನೀವೇನಾದರೂ ಅತಿಯಾದ ತೂಕವನ್ನು ಹೊಂದಿದ್ರೆ ನಿಮ್ಮ ತೂಕ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಈ ಟಿಪ್ಸ್ ಅನ್ನ ಫಾಲೋ ಮಾಡಿಕೊಂಡು ಆರೋಗ್ಯವಂತರಾಗಿ.
ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು? ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ. ಮತ್ತು ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.